ನಮಸ್ಕಾರ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕಳೆದ ವರ್ಷ ಜನರಲ್ ಮೆರಿಟ್ ಕೆಟಗರಿಗೆ ಎಷ್ಟು ಕಟ್ ಆಫ್ ಇತ್ತಂದ್ರೆ 510 ಮಾರ್ಕ್ಸ್ಗೆ MBBS ಗೌರ್ಮೆಂಟ್ ಸೀಟ್ ಸಿಕ್ಕೈತಿ. ಹಾಗಾದ್ರೆ SC ಕೆಟಗರಿ ಮತ್ತು ST ಕೆಟಗರಿ ಮತ್ತು 2A ಮತ್ತು 3A ಕೆಟಗರಿ 3B ಕೆಟಗರಿ ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತೈತಿ ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದನ್ನೇನೈತ್ಲ ಈ ವಿಡಿಯೋ ಎಲ್ಲ ಕೆಟಗರಿ ವೈಸ್ ಕಟ್ ಆಫನ್ನು ಎನಲೈಸಸ್ ಮಾಡಿ ಹೇಳೀನಿ. ಹಾಗಾಗಿ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿನ ಕಳೆದ ವರ್ಷದ ಎಷ್ಟು ಕಟ್ ಆಫ್ ಇತ್ತು ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದೇನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸುಮಾರು 550 MBBS ಸೀಟ್ ಇನ್ಕ್ರೀಸ್ ಆಗಿದ್ದಾವೆ ಮತ್ತು ಟೋಟಲ್ ಆಗಿ ನಮ್ಮ ಕರ್ನಾಟಕ ಒಳಗೆ ಸುಮಾರು ಈ ವರ್ಷ 13,945 MBBS ಸೀಟ್ ಅದಾವು. ಮತ್ತು ಕಳೆದ ವರ್ಷ KA ಕೌನ್ಸಿಲಿಂಗಲ್ಲಿ ಸುಮಾರು 10,559 ಸೀಟ್ಸ್ ಅಲಾಟ್ಮೆಂಟ್ ಆಗಿದ್ದು. ಮತ್ತು ಈ ವರ್ಷ ಗೌರ್ಮೆಂಟ್ ಕಾಲೇಜಲ್ಲಿ ಸುಮಾರು 550 ಸೀಟ್ ಇನ್ಕ್ರೀಸ್ ಆದ್ರೆ ಒಂದು ಸ್ವಲ್ಪ ಕಟ್ ಆಫು ಕಡಿಮೆ ಆಗೋ ಚಾನ್ಸಸ್ಸು ಐತಿ. ಮತ್ತು ಈ 550 MBBS ಸೀಟ್ ಆದ್ರಂದ್ರೆ ನಮ್ಮ ಕರ್ನಾಟಕ ಸ್ಟೂಡೆಂಟಿಗೆ ಏನೈತಿಲ್ಲ 60,000 ಫೀ ಇರುವಂಥ MBBS ಸೀಟು ಅವೈಲೇಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಕೌನ್ಸಿಲಿಂಗ್ ಟೈಮ್ ಒಳಗೆ ಮಾರ್ಕ್ಸ್ಗಿಂತನೂ ನಿಮ್ಮ ರ್ಯಾಂಕಿಗೆ ಏನೈತಿಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. 2025 500 ಮಾರ್ಕ್ಸಿಗೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 2024 500 ಮಾರ್ಕ್ಸಿಗೆ 2,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. 2023 ಸುಮಾರು 500 ಮಾರ್ಕ್ಸ್ಗೆ ಸುಮಾರು 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ ಅದಕ್ಕಾಗಿನ ಮಾರ್ಕ್ಸ್ಗಿಂತ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಟೈಮ್ ಒಳಗೆ ರ್ಯಾಂಕ್ ಮೇಲೆ ಏನೈತಲ್ಲ ಬಹಳಷ್ಟು ಫೋಕಸ್ ಇರಬೇಕು. ನೆಕ್ಸ್ಟ್ ಏನಂದ್ರೆ SC ಕೆಟಗರಿಯಲ್ಲಿ ಈ ವರ್ಷ ನೋಡ್ಬೇಕಂದ್ರೆ ABC ಅಂತ ಡಿವೈಡ್ ಆಗ್ಯಾವು. ಅದ್ರದ್ದು ಕಟ್ ಆಫ್ ಒಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ಸು ಇರ್ತೈತಿ. ಮತ್ತು SC ಕೆಟಗರಿ ಜನರಲ್ ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಹೆಂಗೆ ವೇರಿಯೇಷನ್ ಆಗೈತಿ ಅನ್ನೋದು ಇಲ್ಲಿ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ ರಿಸರ್ವೇಷನ್ ಇದ್ದದ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,78,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ SC ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಲಾಸ್ಟ್ ಇಯರ್ 1,64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 425 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟಿಂದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ತೈತೆ ಅಂದ್ರೆ 415 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ತೈತಿ. ಮತ್ತು ಯಾವ್ಯಾವ ಕೆಟಗರಿದು ಎಷ್ಟೆಷ್ಟು ಕಟ್ ಆಫ್ ನಿಂತೈತೆ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿರ್ತಾನೆ, ಅಲ್ಲಿ ಹೋಗಿ ಏನಿತ್ತಲ್ಲ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ SC ಕೆಟಗರಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ 1,94,000 ರ್ಯಾಂಕಿಗೆ ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 409 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ ನೆಕ್ಸ್ಟು ಕನ್ನಡ ಮೀಡಿಯಂ ಕೋಟಾದಲ್ಲಿ ಸುಮಾರು 1,95,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 408 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ರೂರಲ್ 1,81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 406 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷನೂ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ. ಯಾಕಂದ್ರೆ ನಂಬರ್ ಆಫ್ ಗೌರ್ಮೆಂಟ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗ್ಯಾವು. ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಐತಿ, ಅಲ್ಲಿ ಹೋಗಿ ಏನೈತಿಲ್ಲ ಚೆಕ್ ಮಾಡಿರಿ. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿ ಜನರಲ್ ಮೆರಿಟ್ ಅದು. ST ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 1,59,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 428 ಮಾರ್ಕ್ಸಿಗೆ.
ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,69,000ಗೆ 423 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲ್ ಕೋಟಾದಲ್ಲಿ ಸುಮಾರು 1,60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 428 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕೆಟಗರಿ 1 ಜನರಲ್ ಮೆರಿಟ್ ಸುಮಾರು 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 490 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಈ ವರ್ಷನೂ ಒಂದು ಸ್ವಲ್ಪ ಅಂದ್ರೆ ಈ ಕೆಟಗರಿ 1ಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ ಅದಕ್ಕಿಂತ ಒಂದು 20-30 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಹೋಗ್ತೈತಿ ಜನರಲ್ ಮೇಲೆ ಅಂದ್ರೆ ಗೌರ್ಮೆಂಟ್ ಸೀಟಿಗೆ. ನಮ್ಮ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಆಲ್ ಒಂದು 30 ಮಾರ್ಕ್ಸಿಗೆ ಜನರಲ್ ಮೆರಿಟಿಗೆ ಏನೈತಲ್ಲ ಕೆಟಗರಿ 1ಇಂದ ಅದಕ್ಕಿಂತ ಒಂದು 30 ಮಾರ್ಕ್ಸ್ ಜಾಸ್ತಿ ಇದ್ರೆ ಒಂದೊಂದು ಮಾರ್ಕ್ಸಿಗೂ ಕೂಡ 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ತೈತಿ. ನಿಮಗೆ ಡೌಟ್ ಇದ್ರೆ ಚೆಕ್ ಮಾಡ್ಕೋಬೋದು ನೀವು ಆನ್ಲೈನ್ ಒಳಗೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 85,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲ್ ಕೋಟಾದಲ್ಲಿ ಸುಮಾರು 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ ಜನರಲ್ ಮೆರಿಟ್ ಸುಮಾರು ಆಲ್ ಇಂಡಿಯಾ ರ್ಯಾಂಕಿಂಗ್ 60,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 493 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ ಕೋಟಾದಲ್ಲಿ ಸುಮಾರು 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 476 ಮಾರ್ಕ್ಸಿಗೆ. ನೆಕ್ಸ್ಟ್ 2B ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಆಲ್ ಇಂಡಿಯಾ ರ್ಯಾಂಕಿಂಗ್ 57,000 ಇತ್ತು ಲಾಸ್ಟ್ ಇಯರ್. ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 496 ಮಾರ್ಕ್ಸಿಗೆ. ಮತ್ತು 2E ಕೆಟಗರಿ ಹೈದರಾಬಾದ್ ಕರ್ನಾಟಕ ಎಷ್ಟು ಮಾರ್ಕ್ಸ್ ಇದನ್ನು ಅಲೌಟ್ ಆಗಿತ್ತಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 82,000 ಸುಮಾರು 477 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ರೂರಲ್ ಕೋಟಾದಲ್ಲಿ ಸುಮಾರು ಆಲ್ ಇಂಡಿಯಾ ರ್ಯಾಂಕಿಂಗ್ 17,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 480 ಮಾರ್ಕ್ಸ್ಗೆ. ನೆಕ್ಸ್ಟು 3B ಕೆಟಗರಿ ಜನರಲ್ ಮೆರಿಟ್ ಸುಮಾರು 44,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 507 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಕಟ್ ಆಫ್ದಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ನೆಕ್ಸ್ಟ್ ಕನ್ನಡ ಮೀಡಿಯಂ ಕೋಟಾದಲ್ಲಿ ಸುಮಾರು 54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 499 ಮಾರ್ಕ್ಸ್ಗೆ. ನೆಕ್ಸ್ಟ್ ರೂರಲ್ ಕೋಟಾದಲ್ಲಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ ಜನರಲ್ ಮೆರಿಟಲ್ಲಿ ಲಾಸ್ಟ್ ಇಯರ್ ಸುಮಾರು 46,000 ಆಲ್ ಇಂಡಿಯಾ ರ್ಯಾಂಕಿನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಕಳೆದ ವರ್ಷ ಸುಮಾರು 506 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಕಟ್ ಆಫ್ ವೇರಿಯೇಷನ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಲಾಸ್ಟ್ ಇಯರ್ 41,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕಟ್ ಆಫ್ ನಿಂತಿತ್ತು. ಸುಮಾರು 510 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತು ಹೈದರಾಬಾದ್ ಕರ್ನಾಟಕ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 490 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ 45,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಸುಮಾರು 80,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ MBBS ಕಟ್ ಆಫ್ ಆಗಿರ್ಬೋದು, ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಐತಿ, ಅಲ್ಲಿ ಹೋಗಿ ಏನೈತಿಲ್ಲ ಚೆಕ್ ಮಾಡ್ಬೋದು. ಈ ವಿಡಿಯೋ ಯಾವ ಕೆಟಗರಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.